ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಗಿರಿಧರ್ ಭಟ್. ಭದ್ರಕಾಳಿ, ಭವತಾರಿಣಿ, ಹಾಗೆ ನಂಬಿದ ಭಕ್ತರನ್ನು ಕೈ ಹಿಡಿದು ನಡೆಸಿ ಉದ್ಧಾರ ಮಾಡ್ತಕ್ಕಂಥಳು ಆಕೆ ತಾಯಿ. ಕಾಳಿ ಅದೊಂದು ವಿಶೇಷ ತತ್ವ. ಅದು ಆ ಕಾಳಿ ಅಂದರೆ ಕಪ್ಪು ಎಂಬುದಾಗಿ ಹೇಳ್ತೀವಿ. ಅಲ್ಲಿ ಏನೂ ಇಲ್ಲ, ಅದು ಸಂಪೂರ್ಣ ಅಂತಿಮ ಎಂಬುದಾಗಿ ತೀರ್ಮಾನ ಮಾಡಿದ್ರೆ ಅಲ್ಲಿ ಏನೂ ಇಲ್ಲ, ಆದಿ ಉಗಮ ಆಗ್ತಕ್ಕಂಥ ಸಂಭವ ಇದೆ ಎಂಬುದಾಗಿ ಕೂಡ ತೀರ್ಮಾನ ಮಾಡಬಹುದು. ಅದನ್ನು ಭೇದಿಸುವಂಥದ್ದು ಜಿಜ್ಞಾಸೆ ಆಗುತ್ತೆ. ಅದು ಬಹಳ ದೊಡ್ಡ ವಿಷಯ. ಇದುವರೆಗೂ ಅದು ಎಲ್ಲವೂ ಒಂದೊಂದು ರೀತಿಯಾದಂಥ ತರ್ಕಬದ್ಧ ವಿಚಾರಗಳು ನಡೀತಾ ಇರ್ತವೆ. ಅಂದರೆ ಆದಿನೂ ಉಂಟು, ಅಂತ್ಯನೂ ಉಂಟು. ಆ ನಿಟ್ಟಿನಲ್ಲಿ ಆ ದೈವ ಶಕ್ತಿ ಅಷ್ಟೊಂದು ಪ್ರಬಲವಾಗಿದೆ. ಅದೇ ರೀತಿಯಲ್ಲಿ ಯೋಚನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಸಮಸ್ಯೆ ಇದೆ, ಆ ಸಮಸ್ಯೆ ಪ್ರಾರಂಭನ ಆಗ್ಬೋದು, ಅಂದರೆ ಇನ್ಮೇಲಿಂದ ಪ್ರಾರಂಭ ಆಗ್ಬೋದು, ಅಥವಾ ಆ ಸಮಸ್ಯೆ ಮುಕ್ತಾಯನೂ ಕೂಡ ಆಗ್ಬೋದು. ಆ ನಿಟ್ಟಿನಲ್ಲೂ ಕೂಡ ಯೋಚನೆ ಮಾಡ್ಬೋದು. ಹಾಗೆ ನಿಮ್ಮಲ್ಲಿ ಒಂದು ಮನ ಇಚ್ಛೆ ಇದೆ, ಇಷ್ಟಪಟ್ಟಿದ್ದ ಬಯಕೆ ಇದೆ, ಪಡಿಬೇಕು ಹೋಗ್ತಕ್ಕಂಥ ಛಲ ಇದೆ. ನೋಡಿ, ಕಾಳಿ ತಂತ್ರದಲ್ಲಿ ವಿಶೇಷವಾಗಿ ಛಲ, ಅತ್ಯಂತ ಭಕ್ತಿ, ಮಂತ್ರಾಚರಣೆ, ತಂತ್ರಾಚರಣೆ ಇವೆಲ್ಲವೂ ಕೂಡ ಬಹಳ ವಿಶೇಷ ಸ್ವರೂಪ. ಸಾಮಾನ್ಯ ವಿಧಿ ವಿಧಾನಗಳು, ಪೂಜಾ ಸಂಕಲ್ಪಗಳು ಬೇರೆ ಇದ್ದರೆ, ಕಾಳಿ ಮಾತಿಗೆ ನಡೆಯುವಂಥ ಸಂಕಲ್ಪ, ವಿಚಾರ, ಪೂಜೆಗಳೇ ಬೇರೆ ರೀತಿಯಲ್ಲಿರ್ತವೆ. ಅದು ನಿಮಗೂ ಕೂಡ ಗೊತ್ತಿರುತ್ತೆ. ಏನಕ್ಕೆ? ತಾವು ತಮ್ಮ ಮನಸ್ಸಿನ ಇಚ್ಛಾ ವಿಚಾರಗಳನ್ನು ಅಥವಾ ಸಮಸ್ಯೆಗಳನ್ನು ಕಳೀಲಿಕ್ಕೆ ಅಥವಾ ಇಚ್ಛೆಯ ಒಂದು ಸ್ಥಿತಿಯನ್ನು ಪಡೀಲಿಕ್ಕೆ ಭವತಾರಿಣಿ ಕಾಳಿಯ ಒಂದು ದೈವದ ಉಪಾಸನೆ, ಹಾಗೆ ಅತ್ಯಂತ ಶೀಘ್ರಾತಿವಾಗಿ ಬೇಡಿದವರವನ್ನು ಯಾವುದೇ ರೀತಿಯಾದಂಥ ಲೆಕ್ಕ ರಿವಾಜು, ರೀತಿ ನೀತಿಗಳಿಲ್ಲದೆ ಧಾರಾಳವಾಗಿ ಕರುಣಿಸುವಂಥ ಮಹಾತಾಯಿ ಆಕೆನೇ ತಾಯಿ ಕಾಳಿ. ಈ ಕಾಳಿಯ ಕೃಪಾ ಕಟಾಕ್ಷದಿಂದ ನಿಮ್ಮ ಮನ ಇಚ್ಛೆಯ ಕೋರಿಕೆಯನ್ನು ಈಡೇರಿಸ್ಕೊಳ್ಬೋದು. ನಿಮ್ಮ ಮನ ಇಚ್ಛೆಯ ವಿಷಯಗಳು ಕೂಡ ನೆರವೇರುತ್ತೆ. ನಿಮ್ಮ ಒಂದು ಕನಸಿರುತ್ತೆ, ಜೀವನದಲ್ಲಿ ಏನೋ ಒಂದು ಆಗಬೇಕು, ಖಂಡಿತವಾಗಿ ಆ ದೈವಕ್ಕೆ ತಾವು ಶರಣಾದರೆ ನಿಮ್ಮ ಒಂದು ಕನಸು ನನಸಾಗುತ್ತೆ. ನಿಮ್ಮಲ್ಲಿ ಏನೋ ಒಂದು ರೀತಿಯಲ್ಲಿ ಬೆಳವಣಿಗೆಗೆ ಬೇಕಾಗಿದೆ, ಅಥವಾ ಸಮಸ್ಯೆಗಳಿದೆ, ಕಷ್ಟಗಳಿದೆ, ತೊಂದರೆಗಳಿದೆ, ತಾಪತ್ರಗಳಿದೆ, ಎಲ್ಲವನ್ನ ಕಳೀಲಿಕ್ಕೆ ಕಾಳಿಯ ಒಂದು ವಿಶೇಷವಾದಂಥ ದೈವ ಭಕ್ತಿ ಫಲಗಳು ನಿಮಗೆ ಕೈ ಹಿಡಿದು ನಡೆಸುತ್ತೆ. ಅಷ್ಟೊಂದು ನಿಖರವಾದಂಥ ಪರಿಹಾರ ಸ್ವರೂಪವಾಗಿರ್ತಕ್ಕಂಥ ದೈವ. ಈ ತಾಯಿಯನ್ನು ಪೂಜೆ ಮಾಡ್ತಕ್ಕಂಥದ್ದು ವಿಶೇಷ ಫಲ ಅಪೇಕ್ಷೆಗಳನ್ನು ಕೂಡ ಪಡಿಬೋದಾಗಿದೆ. ಇರಲಿ ನೋಡಿ, ನಾನು ಒಂದು ಮಂತ್ರವನ್ನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ನಿಮ್ಮ ಮನ ಇಚ್ಛೆಯ ಕೆಲಸಗಳು ಪೂರ್ಣ ಆಗಲಿಕ್ಕೆ, ಹಾಗೆ ನಿಮಗೆ ಬಂದಿರತಕ್ಕಂಥ ಆಪತ್ತು ವಿಪತ್ತು ಸಮಸ್ಯೆಗಳನ್ನು ಕಳೀಲಿಕ್ಕೆ ಭದ್ರಕಾಳಿ ಮಂತ್ರವನ್ನು ತಾವು ಪ್ರಯೋಗ ಮಾಡ್ಬೋದು. ಅಥವಾ ಇದನ್ನು ಕತ್ತಲೆಯ ಕೋಣೆಯಲ್ಲಿ, ಯಾರೂ ಇಲ್ಲದೆ ಇರತಕ್ಕಂತಹ ಸ್ಥಳದಲ್ಲಿ, ತಾವು ಯಾರಿಗೂ ಹೇಳದೆ ಗುಪ್ತವಾಗಿ ಮಾಡತಕ್ಕಂಥ ಒಂದು ಮಂತ್ರ ಆಚರಣೆಯ ವಿಶೇಷ. ಆಗಲೇ ಇದಕ್ಕೊಂದು ಪವರ್ ಬರೋದು, ಅಥವಾ ಬಲಿಷ್ಠತೆ ಅನ್ನೋದು ಸಿದ್ಧಿ ಆಗ್ತಕ್ಕಂಥದ್ದು. ತಾವು ಎಷ್ಟು ಸಾಧ್ಯವೋ ಅಷ್ಟು ಲೆಕ್ಕಾಚಾರ ಹಿಡದೆ ಮಾಡಿ ಪ್ರಯೋಗ, ಪೂಜೆಯನ್ನು ಅಥವಾ ಮಂತ್ರವನ್ನು ಹೇಳ್ಕೊಳ್ಳಿ. ಇದರಿಂದ ನಿಮ್ಮ ಮನಸ್ಸಿನ ಇಚ್ಛೆ ಕೋರಿಕೆಗಳು ನೆರವೇರುತ್ತೆ. ಸಮಸ್ಯೆಗಳು ಇದ್ದರೆ ಕೂಡ ಖಂಡಿತವಾಗಿ ದೂರ ಆಗುತ್ತೆ. ಅಷ್ಟೊಂದು ಪ್ರಖರವಾಗಿರತಕ್ಕಂಥ ಮಂತ್ರ ಸ್ವರೂಪ ಹೀಗಿದೆ: ಜ್ವಾಲಾ ಕರಾಳ ಮತ್ಯುಗ್ರಂ ಶೇಷಾಸುರಸುದನಂ ತ್ರಿಶೂಲಂ ಪಾತುನೋ ಭೀತೆ ಭದ್ರಕಾಳಿ ನಮಸ್ತುತೆ. ನೋಡಿ, ಇನ್ನೊಮ್ಮೆ ಹೇಳ್ತೀನಿ: ಜ್ವಾಲಾ ಕರಾಳ ಮತ್ಯುಗ್ರಂ ಶೇಷಾಸುರಸುದನಂ ತ್ರಿಶೂಲಂ ಪಾತುನೋ ಭೀತೆ ಭದ್ರಕಾಳಿ ನಮಸ್ತುತೆ. ನೋಡಿ, ಈ ಮಂತ್ರವನ್ನು ತಾವು ಎಷ್ಟು ಬಾರಿ ಸಾಧ್ಯವೋ ಅಷ್ಟು ಬಾರಿ ಕತ್ತಲೆಯಲ್ಲಿ, ಕೋಣೆಯಲ್ಲಿ, ಯಾರೂ ಇಲ್ಲದೆ ಇರತಕ್ಕಂಥ ಜಾಗದಲ್ಲಿ ಗುಪ್ತವಾಗಿ ತಾವು ಮಾಡಿ. ನಿಮ್ಮ ಮನ ಇಚ್ಛೆಯ ವಿಚಾರಗಳು, ಅಂದುಕೊಂಡಂಥ ವಿಷಯಗಳು, ನಿಮ್ಮ ಕೋರಿಕೆಗಳು ಅತ್ಯಂತ ಶೀಘ್ರವಾಗಿ, ಕ್ಷಣದಲ್ಲಿ, ನಿಖರವಾಗಿ ನೆರವೇರುತ್ತೆ ಎಂಬುದಾಗಿ ನಾನು ಖಡಾಖಂಡಿತವಾಗಿ ಹೇಳ್ತಾ ಇದ್ದೀನಿ. ಆ ಭದ್ರಕಾಳಿ ಕಾಳಿಯ ದೈವ ಭಕ್ತಿಯನ್ನು ಇಟ್ಟು ಮಾಡಿ.
ಖಂಡಿತ ಶುಭ ಫಲಿತಾಂಶ ಸಿಕ್ಕೇ ಸಿಗುತ್ತೆ. ಯಾವುದೇ ರೀತಿಯಲ್ಲಿ ಚಿಂತೆ ಮಾಡೋದು ಬೇಡ. ನಾನು ನಿಮ್ಮ ಗಿರಿಧರ್ ಭಟ್. ನಮ್ಮ ಕಚೇರಿ ಅಥವಾ ಮನೆ ಸ್ಥಳ ಬಂದು ಜ್ಞಾನ ಭಾರತಿ ಯೂನಿವರ್ಸಿಟಿ ಕ್ವಾರ್ಟರ್ಸ್ ಸರ್ಕಲ್ನಲ್ಲಿದೆ, ಬೆಂಗಳೂರಲ್ಲಿ. ಬರೋರು ಮೊದಲೇ ಸಮಯವನ್ನು ನಿಗದಿಪಡಿಸ್ಕೊಂಡು ಬನ್ನಿ. ಬರಲಿಕ್ಕೆ ಸಾಧ್ಯ ಆಗದೇ ಇದ್ದರೆ, ದೂರ ಇದ್ದರೆ ತಾವು ಕರೆ ಮಾಡಿ ಮುಕ್ತ ಸಮಾಲೋಚನೆ ಕೂಡ ಮಾಡ್ಬೋದು. ಎಲ್ರಿಗೂ ಶುಭವಾಗಲಿ. ನಮಸ್ಕಾರ.